ಆ ಟಿಕೆಟ್ ಯಾರಿಗೆ? ರೆಡಿ ಫಾರ್ ದಿ ಬೈ ಎಲೆಕ್ಷನ್. ದಾವಣಗೆರೆ ಟಿಕೆಟ್ ಬಗೆಹರಿಯುತ್ತೆ ಸರ್. ಈಗ ನಾನು ಟಿಕೆಟ್ ಕೊಡೋಕ್ಕಾಗಲ್ಲ, ಟಿಕೆಟ್ ಕೊಡೋರು ಹೈಕಮಾಂಡ್ ಬಂದು. ದಾವಣಗೆರೆ ಗೆಲ್ಲಬೇಕು ಅಂತ ಸಿದ್ದರಾಮಯ್ಯನವರು ಈ ಪ್ಲಾನ್ ನ ಹಾಕೊಂಡಿದ್ದಾರೆ. ಹೈಕಮಾಂಡ್ ಅವರು ನಾವೆಲ್ಲರೂ ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸು ಮಾಡ್ತೀವಿ. ಸಿಕ್ಕಾಪಟ್ಟೆ ಐಡಿಯಾ ಮಾಡಿ ಸಿದ್ದರಾಮಣ್ಣ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಸುಲಭವಾಗಿ ಕಾಂಗ್ರೆಸ್ ಕೈಗೆ ಸೇರೋ ಹಾಗೆ ಮಾಡೋದಿಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರಿಗಿದ್ದಂತ ಬಿಗ್ ಚಾಲೆಂಜ್ ಅಂದ್ರೆ ಇಲ್ಲಿರುವ 85,000ಕ್ಕಿಂತ ಹೆಚ್ಚು ಮುಸ್ಲಿಂ ಮತದಾರರ ಪರವಾಗಿ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋದು. ಆದರೆ ಸಿದ್ದರಾಮಯ್ಯನವರು ಇದೆಲ್ಲವನ್ನ ಸದ್ಯಕ್ಕೆ ಸಮಾಧಾನ ಪಡಿಸಿ ಮುಸ್ಲಿಂ ಅಭ್ಯರ್ಥಿಯ ಬದಲು ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೇನೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೇನೆ ಟಿಕೆಟ್ ಕೊಡುವಂತಹ ಪ್ಲಾನ್ ಮಾಡಿದ್ದಾರೆ. ಆ ಟಿಕೆಟ್ ಯಾರಿಗೆ? ಇಲ್ಲಿ ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸೋದು ಸಿದ್ದರಾಮಯ್ಯನವ್ರಿಗೆ ಹೇಗೆ ಸಾಧ್ಯ? ಅವರ ಐಡಿಯಾ ಏನು ಅಂದ್ರೆ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡಿತಾ ಇರುವಂತ ಸಿದ್ದರಾಮಯ್ಯನವರ ಆ ಮಾಸ್ಟರ್ ಪ್ಲಾನ್ ಏನು? ದಾವಣಗೆರೆ ಗೆಲ್ಲಬೇಕು ಅಂತ ಸಿದ್ದರಾಮಯ್ಯನವರು ಈ ಪ್ಲಾನ್ನ ಹಾಕೊಂಡಿದ್ದಾರೆ. ಇತ್ತ ಕಡೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಾಗೆ ಅಬ್ದುಲ್ ಜಬ್ಬಾರ್ ಅವ್ರಿಗೆ ದಾವಣಗೆರೆಯಲ್ಲಿ ಏನು ಮುಸ್ಲಿಂ ನಾಯಕರಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಅವರಿಗೆ ಟಿಕೆಟನ್ನು ಕೊಡಬೇಕು ಜಬ್ಬಾರ್ ಅವ್ರಿಗೆ. ಆದರೆ ಸಿದ್ದರಾಮಯ್ಯನವರು ಅವ್ರಿಗೆ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ತನ್ನ ಬಲಗೈ ಬಂಟ ಜಮೀರ್ ಹೇಳಿದ್ದನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಜಮೀರ್ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಸಿದ್ದರಾಮಯ್ಯನವರು ಮಾಡ್ತಾ ಇರೋದೇನು? ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಅನುಕಂಪದ ಮತಗಳನ್ನ ಪಡ್ಕೋಬೇಕು, ಇನ್ನೊಂದು ಕಡೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಕುಟುಂಬ ರಾಜಕಾರಣ ಇದು. ಶಿವಶಂಕರಪ್ಪನವರಾಯ್ತು, ಅದಾದ್ಮೇಲೆ ಮಲ್ಲಿಕಾರ್ಜುನ್ ಆಯ್ತು, ಅದಾದ್ಮೇಲೆ ಪ್ರಭಾ ಮಲ್ಲಿಕಾರ್ಜುನ್, ಅದಾದ್ಮೇಲೆ ಅವರ ಪುತ್ರನಿಗೆ ಸಮರ್ಥ್ಗೆ ಟಿಕೆಟ್. ಹಾಗಾದ್ರೆ ಇದೇನು ಮೂರನೇ ತಲೆಮಾರಿಗೆ ಟಿಕೆಟ್ ಕೊಡಬೇಕು? ನಾವು ಇಲ್ಲಿ ಬೇರೆ ರಾಜಕಾರಣಿಗಳು ಪಕ್ಷಕ್ಕೋಸ್ಕರ ಕಷ್ಟಪಟ್ಟರು ಬೆಳೆಯೋ ಹಾಗೆ ಇಲ್ವಾ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಉಪಚುನಾವಣೆ ಮುಗಿದ ಕೂಡಲೇ ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲ ಸಂಪುಟ ಏನು ಪುನರ್ರಚನೆ ಆಗ್ತಾ ಇದೆ. ಅದರಲ್ಲಿ ನಿಮ್ಮ ದಾವಣಗೆರೆಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ನೀವು ಹೇಳಿದವರಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ಜಬ್ಬಾರ್ ಅವರನ್ನು ಮಂತ್ರಿ ಮಾಡ್ತೀವಿ. ಸೊ ತಲೆ ಕೆಡಿಸ್ಕೊಳ್ಬೇಡಿ, ಇದೊಂದು ಸಮಯದಲ್ಲಿ ನಮ್ಮ ಜೊತೆ ಸಹಕರಿಸಿ. ಇಲ್ಲಿ ಮುಸ್ಲಿಂ ಸಮುದಾಯ ಏನಿದೆ ಅವರ ವೋಟ್ಗಳು ಡಿವೈಡ್ ಆಗಬಾರದು. ಅವರ ವೋಟ್ಗಳು SDPI ಅಥವಾ AIMIM ಪಕ್ಷಕ್ಕೆ ಹೋದರೆ ಕಾಂಗ್ರೆಸ್ಗೆ ಸೋಲು ಖಚಿತ. ಸಾಲಿಡ್ ಆಗಿ 80,000 ವೋಟ್ಗಳು ಕಾಂಗ್ರೆಸ್ಗೆ ಬಂದರೆ ಅಭ್ಯರ್ಥಿ ಯಾರೇ ಆದರೂ ಕೂಡ ಗೆಲುವು ಸ್ಪಷ್ಟ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಕಾಂಗ್ರೆಸ್ಗೆ ದೊಡ್ಡದಾಗಿ ಬೆಂಬಲಕ್ಕೆ ನಿಂತಿದೆ. ಒಂದು ಕಡೆಯಲ್ಲಿ ಕೇವಲ ಕಾಂಗ್ರೆಸ್ಗೆ ಆರ್ಥಿಕ ಶಕ್ತಿಯಾಗಿ ಮಾತ್ರ ಅಲ್ಲ, ಅದು ಲಿಂಗಾಯತ ನಾಯಕತ್ವವನ್ನು ಕೊಟ್ಟಂತಹ ಅಂದರೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಲಿಂಗಾಯತ ಮತಗಳನ್ನು ಕೂಡ ನಾವು ಕಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ಳಿ ಅಂತ ಜಮೀರ್ ಅವ್ರಿಗೆ ಸಿದ್ದರಾಮಯ್ಯನವರು ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೀವೇ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅದನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಜಮೀರ್ ಅಲ್ಲಿನ ಮುಸ್ಲಿಂ ಸಮುದಾಯದ ಮನವೊಲಿಸಬೇಕು. ನಾವು ಮಂತ್ರಿ ಸ್ಥಾನವನ್ನು ದಾವಣಗೆರೆಗೆ ಕೊಡ್ತೀವಿ, ಮುಸ್ಲಿಮರಿಗೆ ಕೊಡ್ತೀವಿ. ಇಷ್ಟಕ್ಕೂ ಸಿದ್ದರಾಮಯ್ಯನವರು ಈ ಹಿಂದೆ ಏನು ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅಂತ ನೋಡಿದ್ದೀರಾ ನೀವು ಇತ್ತೀಚೆಗೆ ಏನು ಉಪಚುನಾವಣೆ ಆದಾಗ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಶಾಸಕರಾಗಿ ಮುಸ್ಲಿಮರನ್ನು ಕರ್ಕೊಂಡು ಬರೋದಿಲ್ಲ ಅಂತಿರಲ್ಲ, ನಾವು ಶಿಗ್ಗಾವಿಯಲ್ಲಿ ಅವಕಾಶ ಕೊಟ್ಟಿದ್ದೀವಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ. ಅಜ್ಜಂಪೀರ್ ಖಾದ್ರಿ ಪದೇ ಸೋಲ್ತಾ ಇದ್ರು ಕೂಡ, ಯಾಸಿರ್ ಖಾನ್ ಪಠಾಣ್ ಸೋತಿದ್ರು ಕೂಡ ಮತ್ತೊಮ್ಮೆ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಟ್ವಿ, ಅಲ್ಲಿ ಬೇರೆಯವ್ರಿಗೆ ಕೊಡಲಿಲ್ಲ. ಕಲಬುರಗಿ ನಾರ್ತನ್ನು ನೋಡೋದಾದರೆ ಅಲ್ಲಿ ಕಮರುಲ್ ಇಸ್ಲಾಂ ಅವ್ರ ನಂತರ ಖನೀಜ್ ಫಾತಿಮಾ ಅವರಿಗೆ ಅವರ ಪತ್ನಿಗೆ ಅವಕಾಶ ಕೊಟ್ಟಿದ್ದೀವಿ. ರಹೀಂ ಖಾನ್ ಅವರನ್ನು ಬೀದರಿಂದ ಮಂತ್ರಿ ಮಾಡಿದ್ದೀವಿ. ನಾನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಷ್ಟು ಮಹತ್ವನ ಬೇರೆ ಯಾರು ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರಿಗೆ ಮನವೊಲಿಸಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ನಮ್ಮ ಕೈ ಹಿಡಿಬೇಕು, ಇಲ್ಲ ಅಂತ ಹೇಳಿದರೆ ಬರುವ ಚುನಾವಣೆ ಮೇಲೆ ಇದರ ಎಫೆಕ್ಟ್ ದೊಡ್ಡದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ನಾನು CM ಆದರೆ DCM ಆಗಿ ಮುಸ್ಲಿಂ ಸಮುದಾಯದಿಂದಾನೇ ಬರಬೇಕು ಅಂತ ನಾನು ಆಶಿಸ್ತೀನಿ. ಹಾಗೆಯೇ ನನ್ನ ನಂತರ ಮುಸ್ಲಿಂ ಸಮುದಾಯದವರು DCM CM ಆಗಬೇಕು ಅನ್ನೋದು ನನ್ನ ಬಯಕೆ ಅಂತ ಸಿದ್ದರಾಮಯ್ಯನವರು ಜಮೀರ್ ಅವ್ರಿಗೆ ಹೇಳಿದ್ದಾರೆ. ಅಥವಾ ನಾನು ಅಧಿಕಾರ ಬಿಟ್ಟುಕೊಡುವಂಥ ಸಂದರ್ಭ ಬಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ DCM ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೇನು ಉಪಚುನಾವಣೆ ಅಂತ ಅದನ್ನು ಗೆದ್ದುಕೊಂಡ್ರೆ ಮಾತ್ರ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಬರುತ್ತೆ. ಇದನ್ನು ಗೆಲ್ಲುವ ವಿಚಾರದಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿ ಬೇಕು ಅಂತ ಪಟ್ಟು ಹಿಡಿಬೇಡಿ.
ಇಲ್ಲಿ ಸಿಂಪತಿ ಓಟ್ಗಳು ಕೂಡ ಇದೆ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಸಿಂಪತಿ ಓಟ್ಗಳು ಬರೋದ್ರಿಂದನೇ ಗೆಲ್ಲೋದಕ್ಕೆ ಸಾಧ್ಯ. ಕೇವಲ 85,000 ಓಟ್ಗಳಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಈ ವಿಚಾರದಲ್ಲಿ ಮುಸ್ಲಿಂ ಸಮುದಾಯವನ್ನು ಮನವೊಲಿಸಬೇಕು. ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಅದು ದಾವಣಗೆರೆಗೆ ಒಳ್ಳೆಯದು ಅನ್ನುವುದನ್ನು ಮುಸ್ಲಿಂ ಸಮುದಾಯಕ್ಕೆ ಅರ್ಥ ಮಾಡಿಸಬೇಕು. ಕೇವಲ ಒಂದು ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋದಕ್ಕೆ ಹೋಗಿ ಆಮೇಲೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗುತ್ತೆ. ಲಿಂಗಾಯತ್ ಸಮುದಾಯದ ಮತಗಳು ಕೂಡ ಮೈನಸ್ ಆಗ್ತವೆ, ಹಾಗೆ ಸಿಂಪತಿ ಓಟ್ಗಳು ಕೂಡ ಸಿಗೋದಿಲ್ಲ. ನಾನು ಈ ರೀತಿಯ ಪ್ಲ್ಯಾನನ್ನು ಮಾಡಿದ್ದೀನಿ, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿದ್ದರಾಮಯ್ಯನವರು ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ದಾವಣಗೆರೆ ದಕ್ಷಿಣ ಟಿಕೆಟ್ ಬಹುತೇಕ ಶಾಮನೂರು ಕುಟುಂಬಕ್ಕೆ ಫಿಕ್ಸ್ ಆಗಿದೆ. ಇನ್ನೇನಿದ್ರು ಜಬ್ಬಾರ್ ಅವರನ್ನು, ಈಗ ಜಬ್ಬಾರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಎಷ್ಟು ತಲೆಮಾರಿಗೆ ಟಿಕೆಟ್ ಬೇಕು ಶಾಮನೂರು ಕುಟುಂಬಕ್ಕೆ, ಎಷ್ಟು ತಲೆಮಾರಿಗೆ ಅವರಿಗೆ ಟಿಕೆಟ್ ಕೊಡಬೇಕು, 3ನೇ ತಲೆಮಾರನ್ನು ಮುಂದುವರಿಸ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ಹಾಗಾದರೆ ಯಾವುದೇ ಮಹತ್ವ ಇಲ್ವಾ ಅನ್ನೋ ರೀತಿಯಲ್ಲಿ. ಆದರೆ ಇದೆಲ್ಲವನ್ನ ಕೂಡ ಜಮೀರ್ ಪರಿಹರಿಸ್ತಾರೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ, ಶಾಸಕರಾಗಿ ಅವರು ಬರೋದಕ್ಕೆ ಸುಲಭ ಆಗುತ್ತೆ. ಮತ್ತೊಂದು ಕಡೆ ದಾವಣಗೆರೆಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಅದು ಮುಸ್ಲಿಂ ಸಮುದಾಯಕ್ಕೆ ಸಿಗುತ್ತೆ ಅನ್ನೋದು ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ಹಾಗಾಗಿ ಇದರ ಹೊರತಾಗಿ BJPಗೆ ಗೆಲುವಿಗೆ ಅವಕಾಶ ಮಾಡಿಕೊಡಬಾರದು. ಇಲ್ಲಿ ಪಟ್ಟು ಬಿಡದೇನೆ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಹೋಗಿ ಗೆಲುವನ್ನು ಮತ್ತೊಮ್ಮೆ ನಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಒಂದು ವೇಳೆ ಈ ಉಪಚುನಾವಣೆಗಳಲ್ಲಿ ಸೋಲಾಗಿದ್ದೆ ಆದರೆ ಅದು ಸಿದ್ದರಾಮಯ್ಯನವರ ಅಧಿಕಾರದ ಆಡಳಿತ ವಿರೋಧಿ ಅಲೆ ಅಂತ ಪ್ರೂವ್ ಆಗುತ್ತೆ. ಇದು ಆಡಳಿತ ಪಕ್ಷಗಳಿಗೊಂದು ದೊಡ್ಡ ಅಸ್ತ್ರವನ್ನು ಕೊಟ್ಟಾಗುತ್ತೆ. ಆ ಕಾರಣಕ್ಕೆ ನೋಡಿ, ನಾನು CM ಆಗಿರಬೇಕು ಅಂದರೆ, ನೀವೆಲ್ಲರೂ ಕೂಡ ಮಂತ್ರಿಗಳಾಗಿರಬೇಕು ಅಂತಂದರೆ ಜಮೀರ್ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಸಮುದಾಯದ ಜೊತೆ ಮಾತಾಡಿ ಪರಿಹರಿಸಬೇಕು. ಅದು ಕೂಡ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೇ ಟಿಕೆಟ್ ಹೋಗಲಿ, ಮುಸ್ಲಿಂ ಸಮುದಾಯಕ್ಕೆ ಮಂತ್ರಿ ಸ್ಥಾನ ಕೊಡೋಣ. ಶಾಸಕರಾಗೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಮಂತ್ರಿ ಆಗೋದು, ಆ ಅವಕಾಶ ಸಿಗೋದು ಅಪರೂಪ ಅಲ್ವಾ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ನಾನು CM ಆಗಿ ಮುಂದುವರಿಬೇಕು ಅಂದರೂ ಕೂಡ ಈ ಬಾರಿ ಉಪಚುನಾವಣೆ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಅದು ಕೂಡ ನಾನು ಅತ್ಯಂತ ಹೆಚ್ಚು ಅವಲಂಬಿಸಿರುವಂಥ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಇಲ್ಲಿ ಪ್ರಮುಖವಾಗಿದೆ ಅಂತಂದಾಗ ಅದನ್ನು ನಾನು ಗೆಲ್ಲೇಬೇಕು. ಇಲ್ಲದೇ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಬೆಂಬಲ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಮುಸ್ಲಿಂ ಸಮುದಾಯದ ಬೆಂಬಲ ಇಲ್ಲ, ಅವರು ಅದನ್ನು ಬಳಸ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ ಪಾಸ್ ಆಗುತ್ತೆ. ಇದರಿಂದ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರ್ಬೋದು. ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬಂದರೆ ನಿಮಗೇನು ಸಿಕ್ಕೋದಿಲ್ಲ, ನೀವು ಮಂತ್ರಿ ಸ್ಥಾನನೂ ಕಳ್ಕೊತೀರಾ, ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀವಿ. ಯಾವುದೇ ಕಾರಣಕ್ಕೂ ಈ ರೀತಿಯ ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು ಅಂದರೆ ಇದನ್ನು ಮುಸ್ಲಿಂ ಸಮುದಾಯಕ್ಕೆ ಅರ್ಥ ಮಾಡಿಸಿ, ಸಿದ್ದರಾಮಯ್ಯನವರು ಹೇಳಿದಂಥ ಮಾತಿದು, ಮಂತ್ರಿ ಸ್ಥಾನ ಪಕ್ಕ ಅನ್ನೋದನ್ನು ಅರ್ಥ ಮಾಡಿಸಬೇಕು ಅನ್ನುವ ವಿಚಾರ ಸಿದ್ದರಾಮಯ್ಯ ಬಣದಲ್ಲಿ ಸದ್ಯ ಚರ್ಚೆಯಾಗಿದೆ. ಇದರಿಂದಾಗಿ ಎಲ್ಲವೂ ಕ್ಲಿಯರ್. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನೋದು ಸದ್ಯ ಈ ಒಂದು ವಿಚಾರ ರಾಜಕಾರಣದಲ್ಲಿ, ದಾವಣಗೆರೆಯ ರಾಜಕಾರಣದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದರಿಂದ BJP ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇದಕ್ಕೆ BJP ಏನನ್ನು ಅಭ್ಯರ್ಥಿಯನ್ನು ನಿಲ್ಲಿಸಿ ಯಾರನ್ನು ಪೈಪೋಟಿಗೆ ತರ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ.